ನಿಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕೃತ ವೆಬ್ಸೈಟ್‌ನಲ್ಲಿ ನೀವೇ ಫ್ರೀಯಾಗಿ ಕೂಡ ಪಾನ್ ಕಾರ್ಡ್‌ನ ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ನೇಹಿತರೆ ನೀವು ಇ ಫಿಲ್ಲಿಂಗ್ ಅಂತ ಟೈಪ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಅಂತ. ನೀವು ಅದನ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ತುಂಬ ಆಪ್ಷನ್‌ಗಳು ಬರುತ್ತೆ. ಇಲ್ಲಿ ನೀವು ಇನ್ಸ್ಟಂಟ್ ಇ ಪಾನ್ ಅಂತ ಇದೆ ನೋಡಿ. ನೀವು ಈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಲವು ಆಪ್ಷನ್‌ಗಳಿದೆ, ಓದ್ಕೋಬೋದು ನೀವು. ಈಸಿ ಆ್ಯಂಡ್ ಪೇಪರ್‌ಲೆಸ್ ಪ್ರೊಸೆಸ್ಸು ಮತ್ತು ಫಿಸಿಕಲಿ ಪಾನ್ ಕಾರ್ಡ್‌ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅಷ್ಟೇ ವ್ಯಾಲ್ಯೂ ಇರುತ್ತೆ ಈ ಪಾನ್ ಕಾರ್ಡ್‌ಗೆ. ಹಾಗೆ ನಿಮ್ಮಲ್ಲಿ ಆಧಾರ್ ಕಾರ್ಡ್ಗೂ ಇರಬೇಕು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ ಇರಬೇಕು. ಇಷ್ಟಿತ್ತು ಅಂದರೆ ನೀವು ಪಾನ್ ಕಾರ್ಡ್‌ನ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಗೆಟ್ ನ್ಯೂ ಇ ಪಾನ್ ಮತ್ತು ಆಲ್ರೆಡಿ ಡೌನ್ಲೋಡ್ ಪಾನ್ ಅಂತ 2 ಆಪ್ಷನ್ ಕಾಣುತ್ತೆ. ನೀವು ಹೊಸ್ದಾಗಿ ಅಪ್ಲೈ ಮಾಡ್ತಾರೆ ಇಲ್ಲಿ ನ್ಯೂ ಇ ಪಾನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ನೀವು ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ನಂತರ OTP ವ್ಯಾಲಿಡೇಷನ್ ಅಂತೇಳಿ ಇಲ್ಲಿ 4 ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಬೇಕು. ನೀವು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಕಾಣ್ತಿರೋ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಜನರೇಟ್ ಆಧಾರ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಫಿಲ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಫಿಲ್ ಮಾಡ್ತಾಯಿದ್ದೀನಿ. ಫಿಲ್ ಮಾಡಿದ ನಂತರ ನೀವು ಅಲ್ಲಿ ಕಾಣ್ತಿರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಸಮಯ ಟೈಮ್ ತೊಗೊಳುತ್ತೆ. ನಂತರ ನಿಮ್ಮ ಡಾಟಾ ಎಲ್ಲ ಆಟೋಮೆಟಿಕ್ಕಾಗಿ ಈ ರೀತಿ ಫೆಚ್ ಆಗುತ್ತೆ. ಇಲ್ಲಿ ನಿಮ್ಮ ಫೋಟೋ, ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಫೋಟೋನ ಆಟೋಮೆಟಿಕ್ಕಾಗಿ ಫೆಚ್ ಮಾಡ್ಕೊಳ್ಳುತ್ತೆ. ಹಾಗೆಯೇ ನಿಮ್ಮ ಹೆಸರು, ನಿಮ್ಮ ಜೆಂಡರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರು ಎಲ್ಲ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ನೀವು ಲಿಂಕ್ಡ್ ಇಮೇಲ್ ID ಅಂತ ಇದೆ, ನೀವು ನೆಸಸರಿ ಇಲ್ಲ, ನೀವು ಬೇಕು ಅಂದರೆ ಈ ಇಮೇಲ್ ಐಡಿನೂ ಕೂಡ ಲಿಂಕ್ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಒಂದು ಪಾಪಪ್ ಬರುತ್ತೆ, ಇಟ್ ಈಸ್ ರೆಕಮೆಂಡೆಡ್ ವ್ಯಾಲಿಡ್ ಇಮೇಲ್ ID. ಅಕಸ್ಮಾತ್ ನೀವೇನಾರು ಇಮೇಲ್ ID ಇಲ್ಲ ಅಂದರೆ ಸ್ಕಿಪ್ ಮಾಡಿ ಕಂಟಿನ್ಯೂ ಅಂತ ಮಾಡಿ ಅಂತ ಬರುತ್ತೆ. ನೀವು ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡಿದ್ರೆ ನಿಮಗೆ ಈ ರೀತಿ ನಿಮ್ಮ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ. ಇದನ್ನ ಕಾಪಿ ಮಾಡ್ಕೊಳ್ಳಿ, ಮುಂದೆ ನಿಮಗೆ ಇದು ಬೇಕಾಗುತ್ತೆ. ನಂತರ ಗೋ ಟು ಹೋಮ್ ಪೇಜು, ನೀವು ಮತ್ತೆ ಹೋಮ್ ಪೇಜಿಗೆ ಬರಬೇಕಾಗತ್ತೆ. ಇಲ್ಲಿ ಇನ್ಸ್ಟಂಟ್ ಇ ಪಾನ್ ಮೊದಲು ಕ್ಲಿಕ್ ಮಾಡಿದಾರಲ್ಲ ಅದೇ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇವಾಗ ನೀವು ಇಲ್ಲಿ ಚೆಕ್ ಡೌನ್ಲೋಡ್ ಇ ಪಾನ್ ಅಂತ ಇದೆ ನೋಡಿ, ಅದನ್ನ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ಮತ್ತೆ ಕೂಡ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ಇವಾಗ ನೀವು ಇಲ್ಲಿ ಇ ಪಾನು ನಿಮ್ಮದು ಆಗಿದ್ದರೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕಂಟಿನ್ಯೂ ಅಂತ ಮಾಡಿ. ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಕಂಟಿನ್ಯೂ ಅಂತ ಮಾಡಿದ್ರೆ ಇವಾಗ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ತುಂಬ ಜನರಿಗೆ ಈ ರೀತಿ ಸಮಸ್ಯೆ ಬರ್ತಾ ಇದೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ ಸ್ನೇಹಿತರೆ. ನೀವು ಒಂದು 2-3 ಡೇಸು ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಮ ಇ ಪಾನ್ ಡೌನ್ಲೋಡ್ ಆಗಲಿಕ್ಕೆ. ನಾನು ಒಂದು 2-3 ದಿವಸ ಬಿಟ್ಟು ಮತ್ತೆ ಕೂಡ ನಾನು ಈ ಸೇಮ್ ಪೇಜ್ಗೆ ಬಂದು ಅಲ್ಲಿ ಇನ್ಸ್ಟಂಟ್ ಇ ಪಾನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಡೌನ್ಲೋಡ್ ಪಾನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಆಧಾರ್ ನಂಬರ್ ಅಲ್ಲಿ ಪಾನ್ಗೆ ಕೊಟ್ಟಿರ್ತಕ್ಕಂಥ ಆಧಾರ್ ನಂಬರ್ನ ಹಾಕಿ ಕಂಟಿನ್ಯೂ ಅಂತ ಮಾಡಿದ್ರೆ ಮತ್ತೆ ಕೂಡ ಒಂದು OTP ಬರುತ್ತೆ. ಅದನ್ನು ಹಾಕಿ ಮತ್ತೆ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ಇವಾಗ ನೋಡಿ ಪಾನ್ ಅಲಾಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಈಗ ನಿಮ್ಮದು ಪಾನು ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ನೀವು ಅಪ್ಲೈ ಮಾಡಿರ್ತಕ್ಕಂಥದ್ದು 20 ಸೆಪ್ಟೆಂಬರು, ಹಾಗೆ ನಿಮ್ಮದು ಕಾರ್ಡ್ ಅಲರ್ಟ್ ಆಗಿರೋದು 23 ಅಂದರೆ 3 ಡೇಸ್ ಟೈಮ್ ತೊಗೊಂಡಿದೆ. ಇವಾಗ ನಿಮ್ಮ ಪಾನು ಆಟೋಮೆಟಿಕ್ಕಾಗಿ ಈಗ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ನೀವಿಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಡೌನ್ಲೋಡ್ ಇ ಪಾನ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪಾನ್ ಕಾರ್ಡು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ. ಡೇಟ್ ಆಫ್ ಬರ್ತ್ನ ಹಾಕಿ ನೀವಿಲ್ಲಿ ಓಕೆ ಅಂತ ಮಾಡ್ತು ಅಂದರೆ ನಿಮ್ಮದು PDF ಕೂಡ ಈ ರೀತಿ ಓಪನ್ ಆಗುತ್ತೆ. ನೀವಿಲ್ಲಿ ಕೆಳಗಡೆ ಬಂದು ಕಾಣ್ತಾ ಇರ್ತಕ್ಕಂಥ ಪಾನ್ ಇದನ್ನ ನೀವು ಇಲ್ಲಿ ಕಾಪಿ ಮಾಡ್ಕೊಳ್ಳಿ, ಅಂದರೆ ಕಟ್ ಮಾಡಿಕೊಂಡು ನೀವು ಇದನ್ನ ಲ್ಯಾಮಿನೇಷನ್ ಮಾಡಿಕೊಂಡು ನೀವು ಇದನ್ನ ಡೈಲಿ ಯೂಸಸ್ ಅಂದರೆ ನಿಮ್ಮ ಸರ್ಕಾರಿ ಕಚೇರಿ ಕೆಲಸಗಳಿಗಾಗಿರ್ಬೋದು, ನಿಮ್ಮ ವೈಯಕ್ತಿಕ ಕೆಲಸಗಳಿಗಾಗಿರ್ಬೋದು ಈ ಪಾನ್ ಕಾರ್ಡ್ನ ಬಳಸ್ಬೋದು. ನೀವು ಇದನ್ನು ಲ್ಯಾಮಿನೇಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಫ್ಯೂಚರಲ್ಲಿ ಇದು ಯಾವುದೇ ಥರದ ಫಿಸಿಕಲ್ ಪಾನ್ ಕಾರ್ಡ್ ಬರೋದಿಲ್ಲ. ಅದರಿಂದ ನಿಮಗೆ ಪಾನ್ ನಂಬರ್ ಇದು ಸಕ್ಸಸ್ಫುಲ್ಲಾಗಿ ನೀವು ಇರೋ ತನಕನೂ ಕೂಡ ನಿಮಗೆ ಪರ್ಮನೆಂಟಾಗಿ ಇರಬೇಕಾಗ್ತದೆ. ಅದರಿಂದ ನೀವು ಇದನ್ನು ಲ್ಯಾಮಿನೇಟ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಈ ರೀತಿ ನೀವು ಮನೆಯಲ್ಲೇ ಕೂಡ ನಿಮ್ಮ ಮೊಬೈಲ್ ಮುಖಾಂತರನೂ ಕೂಡ ನೀವು ಪಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಎಲ್ಲ ಸರ್ಕಾರಿ ಕಚೇರಿ ಮತ್ತು ಇನ್ನಿತರ ಕಾರ್ಯಗಳು ಕೂಡ ಈ ಪಾನ್ ಕಾರ್ಡ್ನ ನೀವು ಬಳಸ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ